ತಮಗೆಲ್ಲ ತಿಳಿದಿರೋ ಹಾಗೆ ಸೆಪ್ಟೆಂಬರ್ 11, 2023 ಬೆಂಗಳೂರು ನಗರದಲ್ಲಿ ನಾವು ಬಂದ್ಗೆ ಕರೆಯನ್ನು ಕೊಟ್ಟು ಬೆಂಗಳೂರು ನಗರದಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾಗಿ ಆ ಸಮಯದಲ್ಲಿ ವೇದಿಕೆಗೆ ಬಂದಂತಹ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮ 30 ಬೇಡಿಕೆಗಳನ್ನ ಈಡೇರಿಸ್ತೀರಿ ಅನ್ನುವಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು. ನಂತರದಲ್ಲಿ 24 ಬೇಡಿಕೆಗಳನ್ನ ಇದುವರೆಗೆ ಈಡೇರಿಸಿದ್ದಾರೆ. ಇನ್ನು 6 ಬೇಡಿಕೆಗಳು ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯಕ್ಕೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಅವರ ಮಂತ್ರಾಲಯಕ್ಕೆ ಬರುವ ಕಾರಣದಿಂದ ಅವರು ಅದನ್ನು ನಾನು ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈಡೇರಿಸಲು ಅಸಾಧ್ಯ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗೆ ಅವರು ವೇದಿಕೆಗೆ ಬಂದಂತ ಸಮಯದಲ್ಲಿ ಅವರೇ ಮುಖ್ಯಮಂತ್ರಿಗಳ ಬಳಿ ನಮ್ಮನ್ನ ಕರೆದುಕೊಂಡು ಹೋಗಿ ಮಾತುಕತೆ ಮಾಡಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಎಲ್ಲ ಒಂದು ರೀತಿಯಲ್ಲಿ 2023ರಿಂದ 2025 ಸುಮಾರು ಇವಾಗ 1.5 ವರ್ಷ ನಾವು ಕಳೆದಿದ್ದೀವಿ. 1.5 ವರ್ಷಗಳಲ್ಲಿ ಅತಿ ಮುಖ್ಯವಾದಂತಹ ಬೇಡಿಕೆ ಬಂದಿದ್ದಂಥದ್ದು ಆಟೋ ರಿಕ್ಷಾಗೆ ಸಂಬಂಧಪಟ್ಟಂತೆ ಬೈಕ್ ಟ್ಯಾಕ್ಸಿಯನ್ನು ಸಂಪೂರ್ಣವಾಗಿ ಬೆಂಗಳೂರು ನಗರದಲ್ಲಿ ನಿಷೇಧಿಸಿ ಎನ್ನುವಂಥದ್ದು. ಎರಡನೇದು ಬಸ್ ಮಾಲೀಕರ ಒಂದು ಬೇಡಿಕೆಗೆ ಸಂಬಂಧಪಟ್ಟಂತೆ ರಸ್ತೆ ತೆರಿಗೆಯನ್ನ ಕಡಿತಗೊಳಿಸಿ ಅಂತ ಹೇಳಿ, ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಒಂದು ನಗರ ಒಂದು ದರ ಅನ್ನುವಂತ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಿ ಅಂತ ಹೇಳಿದ್ವಿ. ಆದ್ರೆ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಏನು ನ್ಯಾಯಾಲಯದಲ್ಲಿ ಯಾವುದೋ 2016 ಒಂದು ಅಗ್ರಿಗೇಟರ್ ಕಂಪನಿಗಳು ಹಾಕೊಂಡಿರ್ತಕ್ಕಂಥ ಒಂದು ಕೇಸನ್ನ ನಿದರ್ಶನವಾಗಿ ಕೊಟ್ಟು ಇವತ್ತು ಅದು ಒಂದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿದೆ. ಮತ್ತೆ ಗೂಡ್ಸ್ ವಾಹನಗಳಿಗೆ ಸಂಬಂಧಪಟ್ಟಂತೆ ತಮ್ಮೆಲ್ಲ ಮಾಧ್ಯಮದ ಮಿತ್ರಗಳಾಗಿ ಮೋಸ್ಟ್ಲಿ ಕ್ಲಿಪ್ಪಿಂಗ್ ಇದೆ ಅಂತ ಅನ್ಸುತ್ತೆ. 2023 ವೇದಿಕೆಯಲ್ಲಿ ಬಂದಂತ ನಮ್ಮ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಅನಧಿಕೃತವಾಗಿರ್ತಕ್ಕಂಥ ಎಲ್ಲಾ ವಾಹನಗಳಿಗೆ ಸಂಬಂಧಪಟ್ಟಂತ ಅದು ಪೋರ್ಟರ್ ಆಗಿರ್ಬೋದು, ಉಬರ್ ಓಲಾ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಅಂಕಲ್ ಅನ್ನುವಂತ ಒಂದು ಕಂಪನಿ ಆಗಿರ್ಬೋದು, ಯಾವುದು ಸೇವೆಗಳು ಆನ್ಲೈನ್ ಅಲ್ಲಿ ಕೊಡ್ತಾ ಇವೆ, ರಾಜ್ಯದಲ್ಲಿ ಲೈಸೆನ್ಸ್ ಅನ್ನ ಪಡ್ಕೊಳ್ಳದಿರ ಅವೇನಾದ್ರೂ ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ರೆ ಅದನ್ನೆಲ್ಲವನ್ನು ಕರ್ನಾಟಕ ರಾಜ್ಯದಿಂದ ಕಿತ್ತೊಗೆಯುವಂತ ಕೆಲಸ ಮಾಡ್ತೀವಿ. ಆದ್ರೆ ಇವತ್ತು ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಮಾನ್ಯ ಸಚಿವರು ನ್ಯಾಯಾಲಯದಲ್ಲಿ ಇದು ಕೇಸುಗಳು ಬಾಕಿ ಇದೆ, ಆ ಕಾರಣದಿಂದ ಇದನ್ನ ನಾನು ಏನು ಮಾಡಕ್ಕಾಗೋದಿಲ್ಲ, ಅಧಿಕಾರಿಗಳು ಏನಾದ್ರು ಕ್ರಮ ಕೈಗೊಂಡ್ರೆ ಅವರ ಮೇಲೆ ಕಂಟೆಂಪ್ಟ್ ಅನ್ನ ಇನಿಷಿಯೇಟ್ ಮಾಡಿದ್ದಾರೆ ಈ ಆನ್ಲೈನ್ ಕಂಪನಿಗಳು ಅಂತ ಹೇಳುವ ಮೂಲಕ ಇವತ್ತು ಅವರು ನಮ್ಮನ್ನ ಕೈ ಬಿಟ್ಟಿದ್ದಾರೆ ಈ 5-6 ವಿಷಯಗಳಲ್ಲಿ ಸಂಬಂಧಪಟ್ಟಂತೆ. ಇವತ್ತು ಇದು ಮುಖ್ಯಮಂತ್ರಿಗಳ ಕಾರ್ಯವ್ಯಾಪ್ತಿಗೆ ಬರುವಂತ ಕಾರಣ, ಇವಾಗ ಸದನ ಚಾಲೂ ಇರೋ ಕಾರಣದಿಂದ ನಾವು ಈ ಆಲ್ರೆಡಿ ನಿನ್ನೆನೇ ನಾವು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ವಿ. ಅದಾದ್ಮೇಲೆ ಏನು ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಕಳೆದ ವಾರದಲ್ಲಿ ಪ್ರೀ ಬಜೆಟ್ ಮೀಟಿಂಗ್ ಇತ್ತು, ಅದರಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಅಹವಾಲನ್ನ ಹೇಳಿದ್ದೀವಿ. ಆದ್ರೆ ಇದುವರೆಗೂ ತನಕ ನಮಗೆ ಯಾವುದೇ ರೀತಿಯಾದಂತ ಪಾಸಿಟಿವ್ ನ್ಯೂಸ್ ಅಂದ್ರೆ ನಮ್ಮನ್ನ ಕರೆದು ಮಾತಾಡೋದಾಗ್ಲಿ ಅಥವಾ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಆಗಿರ್ಬೋದು, ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಗೆ ಆಗಲಿ ಕರೆದು ಮಾತಾಡುವುದಾದರೂ ಮತ್ತೆ ನಮಗೆ ಬೇಡಿಕೆಗಳ ಬಗ್ಗೆ ಯಾವುದಾದ್ರೂ ಒಂದು ಪಾಸಿಟಿವ್ ನ್ಯೂಸ್ ಕೊಡುವಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇದೆ. ಇವತ್ತು ಮಾಧ್ಯಮಗಳ ಮೂಲಕ ನಿನ್ನೆ ನಾವು ಲಿಖಿತ ರೂಪದಲ್ಲಿ ಕೊಟ್ಟಿದ್ರೆ ಕೂಡ ರಾಜ್ಯದ 4ನೇ ಅಂಗವಾಗಿರ್ತಕ್ಕಂಥ ಮಾಧ್ಯಮಗಳ ಮೂಲಕ ನಾವು ಇವತ್ತು ಸರ್ಕಾರಕ್ಕೆ ಈ ಮನವಿಯನ್ನ ಮತ್ತು ನಮ್ಮ ಡಿಮ್ಯಾಂಡ್ಸ್ ಅನ್ನ ಬೇಡಿಕೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿನ ನಮ್ಮ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನಾವು ಕೊಡ್ಲಿಕ್ಕೆ ಬಯಸ್ತೀವಿ. ಏನು ನಮ್ಮ ಈ 4 ಬೇಡಿಕೆಗಳಿದೆ ಅನ್ನೋದನ್ನ ನಾನು ವಿವರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಒಂದು, ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದಲ್ಲಿ ಏನು ಕೇಸುಗಳಿದೆ ಅಂತ ಹೇಳ್ಬಿಟ್ಟು ಇವರು ಯಾವುದೇ ರೀತಿಯಾದಂತ